ಚಿಕ್ಕಮಗಳೂರು ಜಿಲ್ಲೆಯ ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಹುಂಡಿ ಕದಿಯಲು ಬಂದಿದ್ದ ಕಳ್ಳ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಕಳಸ ಪಟ್ಟಣದಲ್ಲಿರುವ ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಹುಂಡಿ ಕಳ್ಳತನ ವೇಳೆ ಘಟನೆ ನಡೆದಿದೆ. ಹುಂಡಿ ಹೊಡೆಯುವ ಶಬ್ದ ಕೇಳಿ ದೇಗುಲದ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯಪುರದಲ್ಲಿ 3 ಮಕ್ಕಳು ಕಾಣೆಯಾಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. 3 ಮಕ್ಕಳ ಶವಗಳು ಚರಂಡಿ ಶುದ್ಧೀಕರಣ ಕೇಂದ್ರದಲ್ಲಿ ಪತ್ತೆಯಾಗಿದೆ. ಅನುಷ್ಕಾ, ವಿಜಯ ಹಾಗೂ ಮಿಹಿರಾ ಶವವಾಗಿ ಪತ್ತೆಯಾದ ಮಕ್ಕಳಾಗಿದ್ದಾರೆ. ಆಟವಾಡುತ್ತಾ ತೆರಳಿದ್ದ ಮಕ್ಕಳು ಚರಂಡಿ ನೀರು ಶುದ್ಧೀಕರಣ ಘಟಕದ ಬಳಿಗೆ ತೆರಳಿದ್ರು. ಮಕ್ಕಳು ತೆರಳುತ್ತಾ ಇದ್ದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಕ್ಕಳನ್ನು ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಸಿಮ್ ಕಾರ್ಡ್ ದಂಧೆ ಬೆಳಕಿಗೆ ಬಂದಿದ್ದು ಮಡಿಕೇರಿಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಮಡಿಕೇರಿ ಮೂಲದ ವ್ಯಕ್ತಿ ದೂರನ್ನು ನೀಡಿದ್ದಾರೆ. ಆರೋಪಿ ಅಬ್ದುಲ್ ರೋಷನ್ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಕೇರಳ ಪೊಲೀಸರಿಂದ ವ್ಯಕ್ತಿಯ ಬಂಧನವಾಗಿದ್ದು ಇನ್ನೆರಡು ದಿನದಲ್ಲಿ ಆರೋಪಿಯನ್ನ ಬಾಡಿ ವಾರೆಂಟ್ ಮೂಲಕ ಮಡಿಕೇರಿ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಬಂಧಿತ ಅಬ್ದುಲ್ ರೋಷನ್ ವಿರಾಜಪೇಟೆ ತಾಲೂಕಿನ ಜಿಯೋ ಸಿಮ್ ಅನ್ನ ವಿತರಕ ಆಗಿದ್ರು. ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೀನಾ ಹತ್ಯೆ ಮಾಡಿರುವ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತ ಒತ್ತಾಯಿಸಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಹುಬ್ಬಳ್ಳಿ ನೇಹಾ ಹಿರೇಮಠ ಹತ್ಯೆಯ ಕೇಸ್ ರೀತಿ ಇದನ್ನ ಪರಿಗಣಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಅಹಿಂದ ಸಂಘಟನೆ ಕಾರ್ಯಕರ್ತರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಸತಾರ ಅಲ್ಲದೆ ಧಾರವಾಡದಲ್ಲೂ ಶಿಂದೆ ಕಾಂಗ್ರೆಸ್ ಸರ್ಕಾರ ಬೀಳಿಸುವ ಬಗ್ಗೆ ಮಾತನಾಡಿದ್ದಾರೆ. ಮೇ 2ರಂದು ಧಾರವಾಡದ ಪ್ರಚಾರ ಸಭೆಯಲ್ಲಿ ಸರ್ಕಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸುಳಿವನ್ನ ನೀಡಿದ್ರು. ಲೋಕಸಭೆ ಬಳಿಕ ಕರ್ನಾಟಕದಲ್ಲಿ ಏನಾದರೂ ಆಗಬಹುದು, ನಾವು ಮಹಾರಾಷ್ಟ್ರದಲ್ಲಿ ಮಾಡಿದಂತೆ ಮಾಡಬಹುದಾ? ಯಾಕಂದ್ರೆ ಅದರಲ್ಲಿ ನನಗೆ ಬಹಳ ಅನುಭವ ಇದೆ. ಕರ್ನಾಟಕದ ಜನರ ಭಾವನೆ ಅರಿತು ಕೆಲಸ ಮಾಡಬೇಕಿದೆ ಅಂತ ಪ್ರಹ್ಲಾದ್ ಜೋಶಿ ಮುಂದೆಯೇ ಏಕನಾಥ್ ಶಿಂದೆ ಹೇಳಿದ್ದಾರೆ. मैं सुन रहा हूँ कुछ कि ये लोकसभा चुनाव के बाद कुछ इधर कुछ होने वाला है क्या, महाराष्ट्र के जैसा? थोड़ा मुझे ज़्यादा अनुभव है और निश्चित रूप से ये कर्नाटक की जान. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿ ಸಂಚಲನ ಮೂಡಿಸಿದೆ. ಶಿಂದೆ ಸರ್ಕಾರ ಪತನ ಭವಿಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಭ್ರಮೆ ಅವರಿಗೆ. ಯಾವ ಕಾರಣಕ್ಕೂ ಆಪರೇಷನ್ ಸಾಧ್ಯವಿಲ್ಲ. ಮಹಾರಾಷ್ಟ್ರ ರೀತಿ ಕರ್ನಾಟಕದಲ್ಲಿ ಆಗಲ್ಲ. ರಾಜ್ಯದಲ್ಲಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು, ಆದರೂ ಆಪರೇಷನ್ ಸಕ್ಸಸ್ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಹೊರಗಡೆ ನಾಯಕರು ಎಲ್ಲರೂ ಕೂಡ ಸರ್ಕಾರ ಬೀಳಿಸುವ ಬಗ್ಗೆನೇ ಮಾತಾಡ್ತಾರಲ್ಲ ಸರ್, ಯಾಕೆ? ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಡೋದಿಲ್ಲ, ಅದಕ್ಕೆ ಆ ರೀತಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಹೊರಗಡೆ. ಇನ್ನು ಏಕನಾಥ್ ಶಿಂದೆ ಮಾತಿಗೆ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಶಾಸಕರಿಗೆ ಸರಿಯಾಗಿ ಅನುದಾನ ಇಲ್ಲ, ಬರ ನಿರ್ವಹಣೆ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರಿಗೆ ಅಸಮಾಧಾನವಿದೆ. ಕಾಂಗ್ರೆಸ್ ಸರ್ಕಾರವನ್ನ ಅವರೇ ಬೀಳಿಸಿಕೊಳ್ತಾರೆ ಅಂದರು. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆನೂ ಕೂಡ ಬರಗಾಲದಲ್ಲಿ ರೈತರಿಗೆ ಕೊಟ್ಟಿಲ್ಲ. ಇದುವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ 224 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವ್ರದ್ದು ಸೇರಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಅದರಿಂದ ಜನರು ರೋಚಿಗೆದ್ದಿದ್ದಾರೆ. ಮತ್ತು MLAಗಳು ಕೂಡ ಕಾಂಗ್ರೆಸ್ MLAಗಳೇ ಎಂಥ ಕೆಟ್ಟ ಸರ್ಕಾರ ಬಂದ್ಬಿಡ್ತು, ನಮ್ಮ ಹತ್ರ ಮಾತಾಡಬೇಕಾದ್ರೆ ಕಾಂಗ್ರೆಸ್ಸಿನ MLAಗಳು ಹಿಂದೆ ಇದ್ದ BJP ಸರ್ಕಾರದ ಇದ್ದಾಗೆ ನಮ್ಗೆ ಹೆಚ್ಚು ಅನುದಾನಗಳು ಕೊಡ್ತಾಯಿದ್ರು.
100 ಕೋಟಿ ಅನುದಾನ ಕೊಟ್ಟಿದ್ದರು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ನಯಾ ಪೈಸನೂ ಅನುದಾನ ನಮ್ಮ ಪಾರ್ಟಿಯವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಈ ಸರ್ಕಾರ ಯಾಕಿರಬೇಕು ಅಂತ ನನ್ನ ಹತ್ರನೇ ಭಾಳಷ್ಟು ಜನ ಕಾಂಗ್ರೆಸ್ಸಿನ. ಇನ್ನು ಶಿಂಧೆ ಭವಿಷ್ಯಕ್ಕೆ ಅಶ್ವಥ್ ನಾರಾಯಣ್ ಧ್ವನಿಗೂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಸಿಎಂ ಡಿಸಿಎಂಗೆ ಒಳ ಜಗಳ ಇದೆ. ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ, ವರ್ಗಾವಣೆ ದಂಧೆ ನಡೀತಾ ಇದೆ. ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ, ವಿಪಕ್ಷ ಕೆಲಸ ಮಾಡ್ತಾ ಇದ್ದೇವೆ. ನಾವು ಸರ್ಕಾರ ಬೀಳಿಸಲ್ಲ, ಅವರೇ ಸರ್ಕಾರ ಪತನ ಮಾಡ್ಕೊಳ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಅವರಲ್ಲಿರುವಂಥ ಒಳ ಜಗಳ, ಅವರಲ್ಲಿರುವಂಥ ವ್ಯತ್ಯಾಸ, ಅಧಿಕಾರಕ್ಕಾಗಿ ಹೊಡೆದಾಟ ಮತ್ತು ಅವರ ಒಂದು ಸೆಣಸಾಟ ಏನಾಗ್ತಿದ್ದೋ ಅದರ ಆಧಾರಿತವಾಗಿ ಸರ್ಕಾರ ಪತನ ಆಗ್ಬೋದು, ಸರ್ಕಾರ ಬಿದ್ದು ಹೋಗ್ಬೋದು ಅನ್ನೋಂಥ ಅಪೇಕ್ಷೆ ಮಾತುಗಳು ಆಗಿಂದಾಗೆ ಎಲ್ಲ ಸಂದರ್ಭದಲ್ಲೂ ನಾವು ಕೇಳುವಂಥದ್ದಾಗ್ತಿದೆ. ಈಗ ಲೋಕಸಭಾ ಚುನಾವಣೆ ಆದಮೇಲಂತೂ ಒಂಥರ ಕಾಲ ಕೂಡು ಬಂದಂಗೆ ಅವರಿಗೆ. ಏನಂದ್ರೆ ಇದುವರೆಗೂ ಹಿಡಿದಿಟ್ಕೊಂಡಿದ್ರು ಅವರ ಬೈಕೆಗಳನ್ನೆಲ್ಲ, ಈಗ ಬಿಟ್ಬಿಡ್ತಾರೆ. ಇನ್ನು ತಡ್ಕೊಳ್ಳೋ ಕಾಲ ಇನ್ನೆಷ್ಟು ಕಾಲ ತಡೆಯೋದು ಅನ್ನೋಂಥದ್ದು ಇರುತ್ತೆ. ಹಾಗಾಗಿ ಅವರ ಅಭಿಪ್ರಾಯಗಳನ್ನು, ಅವ್ರ ಇಚ್ಛೆಗಳನ್ನು ಭಾಳ ಬಲವಾಗಿ ಅದನ್ನು ಪ್ರತಿಪಾದಿಸುವಂಥದ್ದು, ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇವೆಲ್ಲ ಏಕನಾಥ್ ಶಿಂಧೆ ರೀತಿ ತಾಯಿಗೆ ದ್ರೋಹ ಮಾಡೋರು ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಗುಡುಗಿದ್ದಾರೆ. ಶಿಂಧೆಯನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿದ್ದಾರೆ. ಅವರ ರೀತಿ ನಮ್ಮಲ್ಲಿ ಶಕುನಿ ಕೆಲಸ ಯಾರು ಮಾಡಲ್ಲ. ನಮ್ಮದು 136+2 ಗಟ್ಟಿಯಾದ ಸರ್ಕಾರ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 5 ವರ್ಷ ಸ್ಟ್ರಾಂಗ್ ಆಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಕಿಡ್ನಾಪ್ ಕೇಸ್ ಬಗ್ಗೆ ಸಾರಾ ಮಹೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಫ್ಐಆರ್ ದಾಖಲಿಸುವ ಮುನ್ನವೇ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದಿದ್ದಾರೆ. ಎಫ್ಐಆರ್ ಆಗತ್ತೆ ಅಂತ ಇವರಿಗೇನು ಕನಸು ಬಿದ್ದಿತ್ತ? ಈ ಪ್ರಕರಣದಲ್ಲಿ ಹಾರ್ಡ್ ಡಿಸ್ಕ್ ಪಡೆದುಕೊಂಡು ಈಗ ಡಿಲೀಟ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆರೋಪವನ್ನ ಮಾಡಿದ್ದಾರೆ. ರೇವಣ್ಣರವರ ಆಪ್ತ ಆಗಿದ್ದಂಥ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವ್ರು ಇದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ? ನಾ ಹೇಳ್ತೀನಿ, ನನಗಿರುವಂಥ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರಿನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ, ಅವರನ್ನ ಕರ್ಕೊಂಡು ಬಂದಿದ್ದಾರೆ. ನವೀನ್ ಗೌಡ ವಿರುದ್ಧ ಅರಕಲಗೂಡು ಮಂಜು ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಮಂಜು ದೂರನ್ನ ನೀಡಲು ಆಗಮಿಸಿದ್ರು. ನಿನ್ನೆಯಷ್ಟೇ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೆನ್ ಡ್ರೈವ್ನ ಮಹಾನಾಯಕ ಎ ಮಂಜು ಅಂತ ಪೋಸ್ಟ್ ಹಾಕಿದ್ದ. ಸಾಮಾಜಿಕ ಜಾಲತಾಣದಲ್ಲಿ ಪೆನ್ ಡ್ರೈವ್ ಅನ್ನ ಎ ಮಂಜುಗೆ ನೀಡಿದ್ದೇನೆ ಅಂತ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾನೆ. ನವೀನ್ ಗೌಡ ಪೋಸ್ಟ್ ಹಾಕಿದ್ದನ್ನ ಪ್ರಶ್ನಿಸಿ ಎಸ್ಐಟಿಗೆ ಅರಕಲಗೂಡು ಮಂಜು ದೂರನ್ನ ಕೊಟ್ಟಿದ್ದಾರೆ. ಆಪ್ತರ ಬಂಧನಕ್ಕೆ ಪ್ರೀತಂ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಹಾಸನದಲ್ಲಿ ಬಹಳ ಜನರ ಬಳಿ ವಿಡಿಯೋ ಹರಿದಾಡ್ತಿದೆ. ವಿಡಿಯೋ ಇರೋರನ್ನೆಲ್ಲ ಅರೆಸ್ಟ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಯುವಕರಿಂದ ಮುದುಕರವರೆಗೂ ಬಂಧಿಸಬೇಕು. ಚೇತನ್ ಬೇರೆ, ಚೇತನ್ ಗೌಡ ಬೇರೆ. ಇಲ್ಲಿ ಗೊಂದಲ ಬೇಡ. ಯಾರೇ ಆಗ್ಲಿ ವಿಡಿಯೋ ಸರ್ಕ್ಯುಲೇಟ್ ಮಾಡಬಾರ್ದು ಅಂತ ತಂದಿ ಪೆನ್ ಡ್ರೈವ್ ಕೊಟ್ಟಿದ್ದಾರೆ. ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡಕ್ಕಾಗ್ತ? 5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ? ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್